ಸಂಡೇ ಆಗಿದ್ದರಿಂದ ಎಲ್ಲರೂ ಮನೇಲಿ ಫ್ರೀ ಆಗಿದ್ವಿ. ಹಾಗಾಗಿ ನಾವು ಎಲ್ಲರೂ ಮೈಲಾರಲಿಂಗಪ್ಪನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಎಲ್ಲರೂ ರೆಡಿಯಾಗಿ ಮೈಲಾರಲಿಂಗಪ್ಪನ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ಅಲ್ಲಿಂದ ಆಟೋದಲ್ಲಿ ನಾನು ಮತ್ತು ನನ್ನ ಮಗಳು, ನಮ್ಮ ಅತ್ತೆ, ಮಾವ, ನನ್ನ ಹಸ್ಬೆಂಡು 5 ಜನನೂ ಹೊರಟ್ವಿ. ಸೊ ಅಲ್ಲಿಂದ ಫೈನಲಿ ನಾವು ಟೆಂಪಲ್ಗೆ ಹೋಗಿ ತಲುಪಿದ್ವಿ. ನಮಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದಿತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೊರಟಿದ್ದು. ಈ ದೇವಸ್ಥಾನದಲ್ಲಿ ಪೂಜಾರಿ ಇರಲ್ಲ, ನಾವೇ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಹಾಗಾಗಿ ನಾವೇ ಪೂಜೆ ಮಾಡ್ಕೊಂಡ್ವಿ ಅಲ್ಲಿ. ಇದು ಮೈಲಾರಲಿಂಗಪ್ಪನ ಗರ್ಭಗುಡಿ ನೋಡ್ತಾ ಇರ್ಬೋದು. ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು 3 ಜನನೂ ಒಟ್ಟಿಗೆ ಪೂಜೆ ಮಾಡಿದ್ವಿ. ಆದಮೇಲೆ ನಮ್ಮ ಅತ್ತೆ ಮಾವ ಒಟ್ಟಿಗೆ ಪೂಜೆ ಮಾಡಿದ್ರು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಕೊನೆಗೆ ನಾವು ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಬಂದ್ವಿ. ದೇವಸ್ಥಾನ ವಿಶಾಲವಾಗಿದ್ದರಿಂದ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ಲು. ಎಲ್ಲರೂ ಅವಳು ನೋಡಿ ತುಂಬ ಖುಷಿ ಪಡ್ತಾಯಿದ್ರು, ತುಂಬ ಕ್ಯೂಟಾಗಿದ್ದಾಳೆ ಅಂತ. ನಮ್ಮತ್ತೆ ಅವಳಿಗೆ ನಮಸ್ಕಾರ ಮಾಡಿಸ್ತಾಯಿದ್ರು, ದೇವ್ರಿಗೆ ನಮಸ್ಕಾರ ಮಾಡ್ತಾಯಿದ್ಲು. ನಮಸ್ಕಾರ ಮಾಡು ಅಂತ ಹೇಳಿದ್ರೆ ಅವಳು ಹೋಗಿ ನಂದಿ ಮುಖನ ಬಗ್ಗಿ ನೋಡ್ತಾಯಿದ್ಲು. ಅದೊಂಥರ ಎಂಟರ್ಟೈನ್ಮೆಂಟ್ ಆಗಿತ್ತು ನಮಗೆಲ್ಲರಿಗೂ. ನಾವು ಕೂಡ ಸ್ವಲ್ಪ ಸೆಲ್ಫಿ ತೊಗೊಂಡು ಹಾಗೆ ನಾವು ಮನೆ ಕಡೆ ಹೊರಟ್ವಿ. ಸೊ ನನ್ನ ಮಗಳು ಏನು ಎಂಜಾಯ್ ಮಾಡ್ತಾಯಿದ್ಲು ಅಂದರೆ, ಅವ್ರ ಅಜ್ಜ ಅಜ್ಜಿ ಇದು ಕೈ ಹಿಡ್ಕೊಂಡು ರೋಡಕ್ಕೂ ನಡ್ಕೊಂಡು ಹೋಗ್ತಾಯಿದ್ಲು. ಹಾಗೆ ಟೆಂಪಲ್ ಹತ್ರ ಒಂದು ಪಾರ್ಕ್ ಇತ್ತು, ಆ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವಾಕ್ ಮಾಡ್ಕೊಂಡು ಹೋದ್ರಾಯ್ತು ಅಂತೇಳ್ಬಿಟ್ಟು ಪಾರ್ಕ್ ಒಳಗಡೆ ಹೋದ್ವಿ. ಪಾರ್ಕ್ ಒಳಗಡೆ ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲೇ ಕೂತ್ಕೊಂಡು ಹುಲ್ಲು ತಿಂತಾಯಿತ್ತು. ಅದು ನೋಡೋಕ್ಕೆ ಏನೋ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಕ್ಯಾಟ್ನ ಮಾತಾಡಿಸಿ ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಒಳಗಡೆ ಹೋದೆ. ಒಳಗಡೆ ಹೋಗಿ ನೋಡಿದ್ರೆ ಅಪ್ಪ ಮಗಳು ಇಬ್ಬರು ಆಟ ಆಡ್ತಾಯಿದ್ರು. ಸೊ ಅದನ್ನ ನೋಡಿಕೊಂಡು ನಾನು ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡಿಕೊಂಡು ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ಸು ನಮ್ಮ ಮನೆ ಕಡೆಗೆ ಹೊರಟ್ವಿ. ಆವಾಗಲೂ ಕೂಡ ಆ ಕ್ಯಾಟ್ ಅಲ್ಲೇ ಎಂಟ್ರೆನ್ಸಲ್ಲೇ ಕೂತ್ಕೊಂಡಿತ್ತು, ಎಲ್ಲೂ ಮೂವ್ ಆಗಿರಲಿಲ್ಲ. ಸೊ ನನ್ನ ಮಗಳು ನೋಡಿ ತುಂಬ ಖುಷಿ ಪಡ್ತಾಯಿದ್ಲು. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬಾಯ್.